ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಿರುಪ್ಪಾವೈನ 9ನೇ ಪಾಶುರ. ಈ ಪಾಶುರದಲ್ಲಿ ಆಂಡಾಳ್ ತಾಯರ್ ತನ್ನ ಸ್ನೇಹಿತರೊಂದಿಗೆ ಮತ್ತೊಬ್ಬ ಸ್ನೇಹಿತೆ ಹಾಗೂ ರಿಲೇಟಿವ್ ಮನೆಗೆ ಹೋಗಿ ಅವಳನ್ನು ಇವ್ರ ಕರ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ಬಂದ ತಕ್ಷಣವೇ ಆಂಡಾಳ್ ತಾಯರ್ ಅವ್ರ ಮನೆಯನ್ನು ವರ್ಣಿಸ್ತಾಳೆ. ಹೇಗೆ? ರತ್ನಗಳಿಂದ ಅಲಂಕರಿಸಲ್ಪಟ್ಟಿರುವಂತಹ ಮನೆ, ಎಲ್ಲೆಲ್ಲೂ ದೀಪಗಳಿಂದ ಕಂಗೊಳಿಸಿರುವಂತಹ ಮನೆ. ಇಷ್ಟು ಒಳ್ಳೆ ಮನೆಯಲ್ಲಿ ಮೃದುವಾದ ಮಂಚದ ಮೇಲೆ ಮಲಗಿರುವ ನನ್ನ ಮಾಮನ ಮಗಳೇ, ನೀನು ಎದ್ದೇಳು, ನಾವೆಲ್ಲರೂ ಸೇರಿ ಶ್ರೀಕೃಷ್ಣನನ್ನು ಎದ್ದೊಳ್ಸೋಕೆ ಹೋಗೋಣ ಅನ್ನೋದನ್ನು ಆಂಡಾಳ್ ತಾಯರ್ ಹೇಳ್ತಾ ಇದ್ದಾರೆ. ಇಷ್ಟೊತ್ತಾದರೂ ಕೂಡ, ಇಷ್ಟು ಹೇಳಿದ್ರೂ ಕೂಡ ಆ ರಿಲೇಟಿವ್ ಎದ್ದೊಳ್ತಾ ಇಲ್ಲ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಆಂಡಾಳು. ಅವ್ರ ಪಕ್ಕ ಮಲಗಿರುವಂತಹ ಅವ್ರ ಅಮ್ಮ, ಅಂದರೆ ಅವ್ರ ಫ್ರೆಂಡ್ ಪಕ್ಕ ಮಲಗಿರುವಂತಹ ಅವ್ರ ಅಮ್ಮನ್ನ ನೋಡ್ತಾರೆ ಇವರು. ನೋಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಮಾಮೀರವಳೆಳುಪ್ಪೀರೋ ಉನ್ಮಗಳ್ದಾನೂಮಯೋ ಅಂದ್ರಿಚ್ಚ ಬಿಡೋ ಅನಂದಲೋ. ಅಂದರೆ, ಮಾಮಿ ನಿನ್ನ ಮಗಳನ್ನ ಎದ್ದೊಳಿಸಿ, ನಾವು ಇಷ್ಟೊತ್ತು ಕರೀತಾ ಇದ್ರೂ ಅವಳಿಗೇನು ಕೇಳಿಸ್ತಾ ಇಲ್ವಾ? ಅವಳೇನು ಮಾತಾಡ್ತಾನೆ ಇಲ್ವಲ್ಲ? ಅವಳು ನಿಜವಾಗ್ಲೂ ನಿದ್ದೆ ಮಾಡ್ತಿದ್ದಾಳಾ? ಇಲ್ಲೇ ನಿದ್ದೆ ಮಾಡುವಂತಹ ನಾಟಕವನ್ನು ಮಾಡ್ತಾ ಇದ್ದಾಳಾ? ದಯವಿಟ್ಟು ಅವಳನ್ನ ಎದ್ದೊಳಿಸಿ ನಮ್ಮ ಜೊತೆ ಕಳಿಸ್ಕೊಡಿ. ಏನಕ್ಕೆ ಕಳಿಸ್ಬೇಕು? ನಾವೆಲ್ಲರೂ ಸೇರಿ ಶ್ರೀಮನ್ ನಾರಾಯಣನನ್ನು ಸ್ಮರಣೆ ಮಾಡೋದಕ್ಕೆ, ಶ್ರೀಕೃಷ್ಣನನ್ನು ಎದ್ದೋಳಿಸೋಕ್ಕೆ ಹೋಗ್ತಾ ಇದ್ದೀವಿ, ಕಳಿಸ್ಕೊಡಿ ಅನ್ನೋದೇ ಈ ಭಾಷೆಯ ಒಂದು ಅರ್ಥ. ಇದನ್ನು ಇವತ್ತಿನ ಪೀಳಿಗೆಗೆ ನಾವು ಹೇಗೆ ಅರ್ಥ ಮಾಡ್ಕೊಬೇಕು? ಒಂದನ್ನು ಯಾವತ್ತೋ ಒಂದು ಜನ್ಮ ತಾಳಬೇಕಾದ್ರೆ ಮನುಷ್ಯನಿಗೆ ದೇವರು ಎಲ್ಲರೂ ಒಂದೇ ಥರನೇ ಕಳಿಸ್ಕೊಡ್ತಾನೆ. ಯಾರಿಗೂ ಒಂದು ಪ್ಲಸ್, ಯಾರಿಗೂ ಒಂದು ಮೈನಸ್ ಕಳಿಸ್ಕೊಡಲ್ಲ. ಹೇಗೆ? ಎಲ್ಲರಿಗೂ ಎರಡೇ ಕಣ್ಣು ಕೊಡ್ತಾನೆ ಹೊತ್ತು ಯಾರಿಗೂ 4 ಕಣ್ಣು ಕೊಡಲ್ಲ. ಎಲ್ಲರಿಗೂ ಎರಡೇ ಕಿವಿ ಕೊಡ್ತಾನೆ ಹೊತ್ತು ಯಾರಿಗೂ ಒಂದು ಕಿವಿ ಕೊಟ್ಟು ಕಳಿಸಲ್ಲ. ಇದರ್ಥ ರತ್ನಗಳಿಂದ ಅಲಂಕರಿಸಲ್ಪಟ್ಟಿರುವ ಮನೆ ಅಂತ ಏನು ಹೇಳ್ತಿದ್ದಾರೆ ಆಂಡಾಳ್ ತಾಯರು, ನಮಗೆ ಬರಬೇಕಾದ್ರೆ ಆ ಪರಮಾತ್ಮ ಎಲ್ಲರಿಗೂ ಒಂದೇ ಥರ ಅಲಂಕಾರವನ್ನು ಮಾಡಿ ಕಳಿಸ್ತಾ ಇದ್ದಾನೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು? ಮೃದು ಮಂಚದ ಮೇಲೆ ಮಲಗಿರುವ ನಾವು ಈ ಪರಮಾತ್ಮ ಕೊಟ್ಟಂತಹ ರತ್ನಗಳನ್ನ ತಗೊಂಡು ನಮಗೆ ಬೇಕಾಗಿರುವಂತಹ ಸುಖಗಳನ್ನು ಅನುಭವಿಸ್ತಾ. ಇಲ್ಲಿ ಮೃದು ಮಂಚ ಅಂದರೆ ಸುಖ. ನಮ್ಮ ಪ್ರಕಾರ ಸುಖ ಅಂದರೇನು? ನಮ್ಮ ಪ್ರಕಾರ ನಂಗೆ ಮನೆ ಬೇಕು, ನನ್ನ ಕಾರ್ ಬೇಕು, ನಂಗೆ ಗೋಲ್ಡ್ ಬೇಕು, ಇದು ನನ್ನ ಸುಖ. ಇದಕ್ಕೋಸ್ಕರ ನಾನೇನು ಮಾಡ್ತೀನಿ? ಕತ್ತೆ ಥರ ದುಡಿತೀನಿ. ದುಡ್ಡು ಸಾಕಾಗಲ್ಲ ಅಂದರೆ ಏನು ಮಾಡ್ತೀನಿ? ಲೋನ್ ಹಾಕ್ತೀನಿ. ನಾ ಇರೋ ತನಕ ಏನು ಮಾಡ್ತೀನಿ? EMI ಕಟ್ತೀನಿ. ಇದು ನನ್ನ ಪ್ರಕಾರ ಮೃದು ಮಂಚ. ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತೀರ ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟೇ ಜೋರಾಗಿ ಹೇಳ್ತಿದ್ರು ನಿಮ್ಮ ಕಿವಿ ಕೇಳಿಸ್ತಿಲ್ವಾ? ಅವಳು ಮಾತಾಡ್ತಾನೆ ಇಲ್ವಲ್ಲ ಅಂದರೆ, ರಾಮಾನುಜರು ಬೇರೆ ಆಚಾರ್ಯಗಳು ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಹುಟ್ಟಿರೋ ಕಾರಣ ಏನು, ನಿಮ್ಮ ಸಾಲ್ವೇಷನ್ ಅನ್ನೋದು ಏನು. ಆದರೆ ನಾವು ಕೇಳಿಸ್ಕೊತಾ ಇದ್ದೀವಾ? ಕೇಳಿಸ್ಕೊತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ? ನಿದ್ದೆ ಅನ್ನೋ ನಾಟಕದಲ್ಲಿ ಮುಳುಗಿದ್ದೀವಿ. ಇದು ಇವತ್ತಿನ ಫ್ಯಾಕ್ಟ್. ಸೊ ಆಂಡಾಳ್ ಹೇಳಿದ ಅರ್ಥ ಮಾಡಿಕೊಂಡ್ರೆ, ಅವಳು ಎಳುಪ್ಪೀರೋ, ಯಾರು ನಮ್ಮನ್ನ ಎದ್ದೊಳಿಸ್ಬೇಕು? ನಮ್ಮಲ್ಲಿರುವಂತಹ, ಇವಾಗ ನಾವು ಅರ್ಥ ಮಾಡಿಕೊಂಡು ಆಚಾರ್ಯಗೆ ಏನು ಹೇಳಿದಾರೋ ಅದನ್ನು ಅರ್ಥ ಮಾಡಿಕೊಂಡು ಜ್ಞಾನವನ್ನು ತುಂಬಿಸ್ಕೊಂಡು ನಮ್ಮನ್ನು ವ್ಯಕ್ತರಿಸ್ಕೊಳ್ಬೇಕು ಅನ್ನೋದನ್ನು ಆಂಡಾಳ್ ತಾಯರ್ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ ಸಿಂಪಲ್ ಸೆನ್ಸ್ ನಾವು ಅರ್ಥ ಮಾಡ್ಕೊಳ್ಳೋಣ, ನಮಗೇನು ಇಂಪಾರ್ಟೆಂಟು, ನಾವು ಏನಕ್ಕೋಸ್ಕರ ಈ ಲೈಫಿಗೆ ಬಂದಿದ್ದೀವಿ, ಅಟ್ ದಿ ಎಂಡ್ ಈ ಲೈಫಲ್ಲಿ ನನಗೆ ಏನು ಬರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ಪಾಶುರ ನಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.